ಸತ್ಯನ ಹುಡ್ಕೊಂಡು ಹೊರಟಿರೋ ಸಾಕ್ಷಿಗೆ ಒಂದು ಹೊಸ ಟ್ವಿಸ್ಟ್ ಏನು ಅಂತ ಹೇಳ್ತೀನಿ. ಫುಲ್ ವಿಡಿಯೋ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇಲ್ಲಿ ಬಂದು ಸಾಕ್ಷಿ ಏನು ಮಾಡ್ತಾಳೆ, ಸತ್ಯನ ತಿಳ್ಕೊಳ್ಳಾರ್ದೆ ನಾವು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಒಂದು ಕಾರ್ ಬರುತ್ತೆ. ಅದರಲ್ಲಿ ಯಾರೋ ಒಬ್ಬರು ಕುತ್ಕೊಂಡಿರ್ತಾರೆ. ಅದು ಯಾರು ಅಂತ ಕೂಡ ಕಂಡುಹಿಡಿಯೋಕ್ಕಾಗಲ್ಲ, ಅಷ್ಟು ಭಯ ಪಡಿಸ್ಬಿಡ್ತಾರೆ. ಹಾಗಾಗಿ ಸಾಕ್ಷಿ ಕೂಡ ಹೊಟ್ಟೋಗ್ಬಿಡ್ತಾಳೆ. ಅದಕ್ಕಾಗಿ ಸಾಕ್ಷಿ ಮತ್ತೆ ಬಂದೇ ಬರ್ತಾಳ ಅಂತ ಹೇಳ್ಬಿಟ್ಟು ಅಲ್ಲಿ ಡಾಕು ಇರ್ತಾನೆ ಒಬ್ಬನು, ಅವ್ನು ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಆದರೆ ಅಲ್ಲಿ ಏನು ಮಾಡ್ತಾಳೆ ಮಲ್ಲಿಕಾ, ಅವ್ರು ಬಂದೇ ಬರ್ತಾರೆ, ಬರೋಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ, ಬಂದೇ ಬರ್ತಾರೆ. ಮತ್ತೆ ಹುಡುಕೊಂಡು ಇಲ್ಲಿಗೆ ಬಂದಾಗ ನಾವು ಒಂದು ಪ್ಲ್ಯಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾನಿಂಗ್ ಮಾಡಿರ್ತಾರೆ. ಅದು ಹೇಗೆ ಬರ್ತಾಳೆ, ಬರೋಕ್ಕೆ ಸಾಧ್ಯನೇ, ಇಷ್ಟೊಂದು ಭಯ ಪಡಿಸಿದ್ದೀವಲ್ವ ನಾವು ಅಂತೇಳ್ಬಿಟ್ಟು ಅವ್ರು ಡಾಕು ಹೇಳ್ತಾ ಇರ್ತಾನೆ. ಹಾಗೆ ಇಲ್ಲಿ ಮಲ್ಲಿಕಾ ಅವರು ಸಾಧ್ಯನೇ ಇಲ್ಲ, ಅವ್ರು ಮತ್ತೆ ಬಂದಾಗ ನಾನು ಏನು ಮಾಡ್ತೀನಿ ಅಂತ ನೋಡ್ತಾ ಇರು ಅಂತೇಳಿ ಹೇಳ್ತಾ ಇರ್ತಾರೆ. ಇಲ್ಲಿ ನೋಡಿದರೆ ಸಾಕ್ಷಿಗೆ ಅಗ್ನಿ ಅವರು ಹೇಳ್ತಾ ಇರ್ತಾರೆ, ಬೇಡ ಇಷ್ಟೊಂದು ಆಗಿದ್ದೆ ಸಾಕು, ಇವಾಗ ಹೋಗೋಣ ಬಾ ಅಂಥೇಳಿ ಕರಿತಾನೆ. ಅಗ್ನಿ ಕರೆದಾಗ ಸಾಕ್ಷಿ ಅವ್ರು ಏನು ಮಾಡ್ತಾರೆ, ಇಲ್ಲ ಅಲ್ಲಿ ಸೀಕ್ರೆಟು ಮತ್ತು ಏನೇನೋ ಕಪ್ಪು ಡ್ರಿಂಕ್ಸ್ ಎಲ್ಲ ಮಾಡಿರೋರು ತಾನೇ ಇರೋದು, ಅಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಕೂಡ ಬಿದ್ದಿತ್ತಲ್ವಾ, ಯಾರೋ ಮನುಷ್ಯರು ತಾನೇ ತಿನ್ನೋದು ಅಂತ ಹೇಳಿಬಿಟ್ಟು ಸಾಕ್ಷಿ ಇದನ್ನು ಇಲ್ಲಿಗೆ ಬಿಡೋದು ಬೇಡ, ಮತ್ತೆ ಹೋಗೋಣ ಅಂತ ಹೇಳಿಬಿಟ್ಟು ಒಳಗಡೆ ಹೋಗ್ತಾರೆ. ಒಳಗಡೆ ಹೋದ ತಕ್ಷಣ ಏನಾಗುತ್ತೆ ಅಂತ ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಇದೇ ಥರ ವಿಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.